ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಭಾನುವಾರ ಇದ್ದು ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ. ಅಂದರೆ ಲೇಟ್ ಅಂದರೆ ಈಗ ಆಲ್ರೆಡಿ 9:45 ಆಗ್ತಾ ಬಂದಿದೆ. ಇವಾಗ ಎದ್ದು ಮುಖ ತೊಳ್ಕೊಬರೋಣ ಅಂತ ಹೇಳಿ ಹೋಗಿ ಮುಖ ತೊಳ್ಕೊಂಬಂದೆ. ಮನೆ ನೋಡಿದ್ರೆ ಈ ರೇಂಜಿಗೆಲ್ಲ ಗಲೀಜು ಮಾಡಿಟ್ಟಿದ್ದಾನೆ ನನ್ನ ಮಗ. ಸೊ ಅದಕ್ಕೆ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿ ಫಸ್ಟು ಎಲ್ಲ ಎತ್ತಿಡ್ತಾ ಇದ್ದೀನಿ. ನೈಟ್ ಮಲಗೋದು ಲೇಟ್ ಆಯಿತು. ಕೆಲವೊಂದು ಸಲ ಎಲ್ಲ ಎತ್ತಿಟ್ಟು ನೀಟಾಗಿ ಕಸ ಹೊಡೆದು ಮಲಗ್ತೀನಿ. ಬಟ್ ವೀಕೆಂಡ್ಸಲ್ಲಿ ಏನಾಗುತ್ತೆ ಅಂದರೆ ಟಿ ವಿ ಅದು ಇದು ನೋಡ್ಕೊಂಡು ಕೂತ್ಕೊಂಡು ಲೇಟ್ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ಬಿಟ್ಬಿಟ್ಟು ಮಲ್ಕೋತೀವಿ. ಇವಾಗ ಎದ್ದು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಭಾನುವಾರ ಬಂತು ಅಂದ್ರೇ ಸ್ವಲ್ಪ ಸೋಂಬೇರಿತನ. ಸಂಡೇ ಅನ್ನೋದ್ರಲ್ಲೇ ಥರ ಫನ್ ಡೇ ಅನ್ನೋ ಥರ ನಮಗೆ ಫುಲ್ ಫ್ರೀಯಾಗಿ ನಿಧಾನಕ್ಕೆ ಲೇಟಾಗಿ ಎದ್ದು ನಿಧಾನಕ್ಕೆ ಮಾಡ್ಕೋಬೇಕು. ಇನ್ನು ಪುನರ್ ಸ್ಕೂಲ್ ಕೂಡ ಸ್ಟಾರ್ಟ್ ಆಯಿತು. ಆವಾಗ ಈ ಥರ ಲೇಝಿ ಮಾಡೋಕ್ಕಾಗೋದೇ ಇಲ್ಲ. ಇವಾಗಾದರೂ ಸ್ವಲ್ಪ ಲೇಟಾಗಿ ಎದ್ದು ಒಂದು 7:30 8 ಗಂಟೆಗೆಲ್ಲ ಎದ್ದು ತಿಂಡಿ ಮಾಡ್ತೀನಿ ಪುನಿ ಬರೋ ಅಷ್ಟರೊಳಗೆ. ಇನ್ನು ಮುಂದೆ ಹಂಗಾಗಲ್ಲ. ಇನ್ನು ನಮ್ಮ ಮನೆಯವರು ಕೂಡ ಶುಕ್ರವಾರ ಮಧ್ಯಾಹ್ನ ಹೋದವರು, ಶನಿವಾರ ಮಧ್ಯಾಹ್ನ ಬಂದಿದ್ದರು. ಹಂಗಾಗಿ ಅವ್ರಿಗೂ ಕೂಡ ನಿದ್ದೆ ಇಲ್ಲ ಅಂದ್ಬಿಟ್ಟು ರಾತ್ರಿ ನೆನ್ನೆ ಎಲ್ಲ ಮಲಗಿ ಮತ್ತು ರಾತ್ರಿ ಕೂಡ ಲೇಟಾಗಿ ಮಲಗಿದ್ರು. ಸೊ ಹಾಗಾಗಿ ಅಪ್ಪ ಮಗ ಆರಾಮಾಗಿ ಮಲಗಿದ್ದಾರೆ. ನಾನು ಮನೆ ಕ್ಲೀನ್ ಮಾಡಿ ಕಾಫಿ ಹಾಲನ್ನೆಲ್ಲ ತರಬೇಕು. ಇನ್ನು ಆಚೆ ಮಲ್ಲಿಗೆ ಹೂವು ಬರ್ತಾಯಿತ್ತು. ಸೊ ಮಲ್ಲಿಗೆ ಹೂವು ತೊಗೊಳ್ಳೋಣ ಅಂತೇಳಿ ಚೇಂಜ್ ನೋಡಿದ್ರೆ ನನ್ನ ಗಂಡ ಎಲ್ಲ ಹಂಗೆ ಇಟ್ಬಿಟ್ಟಿದ್ದಾರೆ. ಹಂಗೆ ಇಟ್ಟು ಈ ಥರ ಕ್ಯಾಶ್ ಇಡೋದೇ ಕಡಿಮೆ ಅವರು. ಇದು ಊಬರ್ ಮಾಡಿದ್ದಾರೆ ನಿನ್ನೆ. ಊಬರು ರ್ಯಾಪಿಡ್ ಮಾಡ್ತಾರಲ್ಲ, ಸೊ ಶನಿವಾರ ಭಾನುವಾರ ಆ ದುಡ್ಡು. ಇಲ್ಲಾಂದರೆ ₹1 ಕ್ಯಾಶ್ ಇಡೋಲ್ಲ, ನಾನು ಎತ್ಕೋತೀನಿ ಅಂತ ಹೇಳ್ಬಿಟ್ಟು ಸಾಂಬಾರು ಬಿಸಿಗಿಟ್ಟು ಹೋಗಿ ಆಚೆ ಮಲ್ಲಿಗೆ ಹೂವು ತೊಗೊಂಬಂದೆ. ಫೇವ್ರೇಟ್ ಅಂತಲೇ ಹೇಳ್ಬೋದು. ನಾನು ಗುಡ್ ಮಾರ್ನಿಂಗ್. ಇನ್ನು ಎದ್ದೇ ಇಲ್ಲ. ಎದ್ದಿನಿ ಈಗ ಕಂಡುಬಿಡ್ತಿದ್ಯಾ ಅಲ್ಲೇ ಆಲ್ರೆಡಿ ಟಿ ವಿ ನೋಡಿ. ಗುಡ್ ಮಾರ್ನಿಂಗ್ ಹೇಳಲಿಲ್ಲ. ಕುರು ಇನ್ನು ಪುನರು ಕೂಡ ಎದ್ದ ಅಷ್ಟರೊಳಗೆ. ಹಾಗಾಗಿ ಇವಾಗ ಹಾಲು ತರೋಣ ಅಂತೇಳಿ ಹೋಗ್ತಾ ಇದ್ದೀನಿ. ₹50 ಇಟ್ಕೊಂಡೋದ್ರೆ ಬೆಂಗಳೂರಲ್ಲಿ ಏನೇನೋ ಬರಲ್ಲ ಅಂತಲೇ ಹೇಳ್ಬೋದು. ಅರ್ಧ ಲೀಟ್ರು ಹಾಲು ಮತ್ತು 1-2 ಪ್ಯಾಕೆಟ್ ₹5 ಬೂಸ್ಟ್ ತೊಗೊಂಬಂದರೆ ಚೇಂಜ್ ಉಳಿಯೋದೆ 2 ಕಾಸು 3 ಕಾಸು ಚೇಂಜ್ ಉಳಿಯುತ್ತೆ. ಸೊ ₹13 ಚೇಂಜ್ ಉಳಿದಿದೆ ₹50. ಬರೀ ಹಾಲಿನ ಮಟ್ಟಿಗಾಯಿತು. ಇನ್ನು ತರಕಾರಿ ಅದು ಇದು ಫ್ರೂಟ್ಸು ಅಂತಂದರೆ ಪ್ರತಿಯೊಂದಕ್ಕೂ ದುಡ್ಡು ಬೇಕೇ ಬೇಕು. ಮೊಸರು ಅಂತ ಹೇಳ್ಬಿಟ್ಟು ಇನ್ನು ಹಾಲು ಕಾಯಕ್ಕಿಡೋಣ ಅಂತೇಳಿ ಕಾಯಕ್ಕಿಡ್ತಾ ಇದ್ದೀನಿ. ಪುನರ್ವಂತೂ ತಾಳ್ಮೆಯಿಂದ ಇರೋದೇ ಇಲ್ಲ. ಅವ್ನು ಅಷ್ಟರೊಳಗೆ ಕಾಯಿಸ್ಬೇಕು. ನಾನು ಇನ್ನೇನು ಕಟ್ ಮಾಡಿ ಹಾಕಿದೆ ಕಾಯಕ್ಕಿಟ್ಟೆ ಅನ್ನೋಷ್ಟರೊಳಗೆ ಎದ್ಬಿಟ್ಟ ಪುಣ್ಯಾತ್ಮ. ಹಿಂಗೆ ಆಡಲ್ಲ. ಕೆಲವೊಂದು ದಿನ ನಾನೇ ಹಿಂಸೆ ಮೇಲೆ ಕೇಳಿದ್ರೂ ಕುಡಿಯಲ್ಲ. ಕೆಲವೊಂದು ದಿನ ಆಗ್ತಾಯಿದೆ ಅಂದ್ರೂ ಕೂಡ ತಡೆಯಲ್ಲ. ಬೇಕೇ ಬೇಕು ನನಗೆ ಅಂತ ಹಠ ಮಾಡ್ತಾನೆ. ಕಾಯೋವರೆಗೂ ಕೂಡ ಇರಲ್ಲ. ಇವತ್ತು ಅದೇ ಆಯಿತು. ನನಗೆ ಬೇಕೇ ಬೇಕು ಅಮ್ಮ, ಬೇಕೇ ಬೇಕು ಅಂತ ಹೇಳಿ ಹಠ ಮಾಡ್ತಾಯಿದ್ದಾನೆ. ಫುಲ್ಲು ಅಂದರೆ ಫುಲ್ ಒಂದೊಂದ್ಸಲ ರೊಚ್ಚಿಗೆ ಎದ್ಬಿಡ್ತಾನೆ. ಯಾವಾಗ ಹಿಂಗಿರ್ತಾನೆ ಅಂತಲೇ ಹೇಳೋಕ್ಕೆ ಬರಲ್ಲ. ನೀಟಾಗಿ ನಿಧಾನಕ್ಕೆ ಹ್ಯಾಂಡ್ಲ್ ಮಾಡಬೇಕು. ಏಕೆಂದರೆ ಊರಿಂದ ಇವಾಗ ಬಂದಿದ್ದಾನಲ್ವ. ಸೊ ನಿಧಾನಕ್ಕೆ ನೋಡ್ಕೋಬೇಕು ಅನ್ನೋ ಹುಷಾರಾಗಿ. ಇಲ್ಲಾಂದರೆ ಬೆಳವಡಿಗೆ ಹೋಗೋಣ ಅಂತಾನೆ. ಇನ್ನು ಅರ್ಧ ಲೀಟ್ರ್ ಹಾಲಿಗೆ ಸ್ವಲ್ಪ ಒಂದು ದೊಡ್ಡ ಲೋಟದಲ್ಲಿ 1/4 ಲೋಟದಷ್ಟು ನೀರು ಹಾಕ್ತೀನಿ. ಏಕೆಂದರೆ ಗಟ್ಟಿ ಹಾಲು ಮತ್ತು ಇಲ್ಲಾಂದರೆ ಕಾಫಿ ಟೀ ಅವನು ಒಂದೊಂದು ಲೋಟ ದೊಡ್ಡ ಲೋಟದಲ್ಲಿ ಕುಡಿತಾನಲ್ವ. ಸೊ ಸಾಕಾಗೋದಿಲ್ಲ. ಹಾಗಾಗಿ ಈಗ ಮತ್ತೆ ಬಂದ ಅಮ್ಮ ನಂಗೆ ಹಾಲು ಅಂತ ಹೇಳ್ಬಿಟ್ಟು ಕಾಯಿಸ್ತಿದ್ದೀನಿ ಕಂದ. ಇಲ್ಲ ನೋಡಬೇಕಾದ್ರೆ ಕಾಯಿಸ್ತಾ ಇದ್ದೀನಿ. ಹಾಂ ಕಾಯಿಸ್ತಿದ್ದೀನಿ ಬಂಗೋಲ. ಅದಕ್ಕೆ ಜೋರು ಉರಿ. ಹಾಂ ಹಾಲು ಕಾಯಿಸ್ತಾ ಇದ್ದೀನಿ. ಇಲ್ಲೇ ಆಯಿತು 2 ಮಿನಿಟ್ಸ್. ಇನ್ನು ತಟ್ಟೆಗೆ ಹಾಕಿ ಹಾಲನ್ನ ಬೂಸ್ಟ್ ಹಾಕ್ಬಿಟ್ಟು ಆರಿಸ್ತಾ ಇದ್ದೀನಿ. ಏಕೆಂದರೆ ಅರ್ಜೆಂಟ್ ಮಾಡ್ತಾ ಇದ್ದಾನಲ್ಲ ಅಂತ. ಇವತ್ತು ಲೇಟಾಗಿ ತಿಂಡಿ ಮಾಡೋಣ. ತಿಂಡಿ ಎಲ್ಲ ಅಡುಗೆನೇ ಮಾಡ್ತೀನಿ ಡೈರೆಕ್ಟು. ಇವಾಗ ಆಲ್ರೆಡಿ 10 ಕಾಲು ಆಗ್ತಾ ಬಂದಿದೆ. ಇನ್ನು ಬೂಸ್ಟ್ ಕುಡಿದಿರ್ತಾನೆ. ಅವನಿಗೂ ಕೂಡ ಬೇಗ ಹಶ್ವಾಗಲ್ಲ. ನಾನು ಕೂಡ ಟೀ ಮಾಡ್ಕೊಂಡು ಕುಡಿದಿದ್ದೆ. ಸೊ ಹಾಗಾಗಿ ಹಶ್ವಾಗಿರಲ್ಲ. ಪಾತ್ರೆಗಳೆಲ್ಲ ಇತ್ತು. ಸ್ವಲ್ಪ ಪಾತ್ರೆಗಳನ್ನೂ ಸ್ವಲ್ಪ ತೊಳೆದು ಪುನರ್ ಜೊತೆ ಮಾತಾಡ್ತಾ ಇದ್ದೀನಿ. ಮಾಸ್ಕ್ ಹಾಕತ್ತಾರ ಎಲ್ಲಿ ನೋಡಿದ್ದೆ ಅಮ್ಮ? ನಾನು ನೋಡಿದ್ದೀನಿ. ಹೌದಾ? ಓಕೆ. ಪಕ್ಕದ ಮನೆ ಪಾರ್ಸೆಲ್ ಬಂದಿದೆ ಫ್ರೆಂಡ್ಸ್. ಅದಕ್ಕೆ ಲಂಚ್ ಬ್ಯಾಗ್ ಇದು. ಅವರು ಚಿನಿ ಶರ್ಟ್ ಬಿಡು. ಪಕ್ಕದ ಮನೆ ಲಂಚ್ ಬ್ಯಾಗು ಪಾರ್ಸೆಲ್ ಬಂದಿದೆ. ಅದಕ್ಕೆ ನನ್ನ ಮಗ ನನಗೂ ಬೇಕು ಸ್ಪೈಡರ್ ಮ್ಯಾನ್ ಅಂತ ಹೇಳ್ತಿದ್ದೆ. ಅದಕ್ಕೆ ಮಾಸ್ಕ್ ಬೇರೆ ಬೇಕಂತ. ಮಾಸ್ಕ್ ಹಾಕೋತಾರ ಸ್ಪೈಡರ್ ಮ್ಯಾನು? ಓ ಈ ಥರ ಮಾಸ್ಕಾ? ಶರ್ಟ್ ಬಿಡು ಚಿನಿ. ಈಗ ಎದ್ದಿದ್ದಾರೆ. ಹಾಲು ಕುಡಿದ್ರು. ಅಪ್ಪ ಚಿನಿಮು. ನೆನ್ನೆ ಸಾಂಬಾರಿದೆ ಫ್ರೆಂಡ್ಸ್. ಹಾಗಾಗಿ ಅದೇ ಸಾಂಬಾರಿಗೆ ಅನ್ನ ಮುದ್ದೆ ಮಾಡ್ತೀನಿ. ಇವತ್ತು ಭಾನುವಾರ ಲೇಟಾಗಿ ಈಗ ಆಲ್ರೆಡಿ ಟೈಮ್ ಬಂದು 10 ಗಂಟೆ ಐತೆ. ಈಗೇನು ಇವಾಗ ಎದ್ದಿದ್ದೀವಿ.
ಸೊ ಹಾಗಾಗಿ ಕೆಲಸ ಎಲ್ಲ ಮುಗಿದಿದೆ. ಬಟ್ಟೆ ತೊಳಿಬೇಕು, ಯೂನಿಫಾರ್ಮು. ಸೊ ಬಟ್ಟೆ ತೊಳಿತೀನಿ. ಇಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್, ಆದರೆ ಬ್ಲ್ಯಾಕ್ ಆಗಿಬಿಟ್ಟಿದೆ. ಒಂದು ಗುಳ್ಳೆ ಆಗಿತ್ತು, ಬರೀ ಹಿಂಗೆ ಅಂದ್ಕೊಂಡೆ, ಅಷ್ಟಕ್ಕೆ ಅದು ಬ್ಲ್ಯಾಕ್ ಆಗಿಬಿಟ್ಟಿದೆ. ತುಂಬ ದಿನ ಆಯಿತು, ಮಾರ್ಕಾಗಿ ಉಳಿದ್ಬಿಟ್ಟಿದೆ. ಸೊ ಮುದ್ದೆ ಮಾಡ್ತೀನಿ ಇವತ್ತು, ಭಾನುವಾರ ಸ್ಪೆಷಲ್ಲು ಮುದ್ದೆ. ಹೋಗು, ಬ್ಯಾಗ್ ಹೊತ್ತು ಬರುತ್ತೆ. ನಂಬರ್ ಬ್ಯಾಗ್ ಹೊತ್ತು ಸಾಕು, ನಂಬರ್ ಏನು ಹೊತ್ಬೇಡ, ಬರುತ್ತೆ. ಏನಾಯ್ತು? ರಿಮೋಟ್ ಇಲ್ಲ, ಅಲ್ಲೇ ಇದೆ, ಹೋಗು ಇದ್ರೊಳಗೆ ಚೇರೊಳಗೆ. ಇನ್ನು ಈಗ ಅನ್ನಕ್ಕೆ ಇಡ್ತಾ ಇದ್ದೀನಿ. ಮುದ್ದೆ ಆಮೇಲೆ ಪುನಿ ಎದ್ಮೇಲೆ ಮಾಡೋಣ ಅಂತೇಳಿ ಫಸ್ಟು ನಾವು ಅನ್ನ ಮಾಡ್ಕೊಂಡು ಊಟ ಮಾಡೋಣ ಅಂತೇಳಿ. ಇವಾಗ ಟೈಮ್ ಆಲ್ರೆಡಿ 11:30 ಆಗ್ತಾ ಬಂತು. ನಾವು ಶನಿವಾರ ಭಾನುವಾರ ತಿಂಡಿ ತಿನ್ನೋದೇ 12 ಗಂಟೆ ಮೇಲಾಗ್ಬಿಡುತ್ತೆ. ಸೊ ಹಾಗಾಗಿ ಇವಾಗ ಅನ್ನಕ್ಕೆ ಇಟ್ಟರೆ ವಿಷಲ್ ಬಂದು ಅದು ಆಮೇಲೆ ವಿಷಲೆಲ್ಲ ಹೋಗಿ ಪ್ರೆಷರೆಲ್ಲ ಇದಾದಮೇಲೆ ಊಟ ಮಾಡೋದಲ್ವ. ಸೊ ಲೇಟ್ ಆಗುತ್ತೆ ಇನ್ನು ಅಂತ ಹೇಳ್ಬಿಟ್ಟು ಈಗ ಇಡ್ತಾಯಿದ್ದೀನಿ. 11:15 ಮೇಲೆ ಆಗಿತ್ತು ಅಂತ ಅನಿಸುತ್ತೆ. ಸ್ವಲ್ಪ ಉಪ್ಪು ಹಾಕ್ತೀನಿ ನಾನು. ಕೆಲವೊಬ್ಬರು ಅನ್ನಕ್ಕೆಲ್ಲ ಉಪ್ಪು ಹಾಕಲ್ಲ, ಹಂಗಂಗೆ ಇಟ್ಬಿಡ್ತಾರೆ. ನನಗೆ ಅದೇನೋ ಉಪ್ಪು ಹಾಕ್ಲಿಲ್ಲ ಅಂದರೆ ಟೇಸ್ಟೇ ಚೆನ್ನಾಗಿದೆ ಅಂತ ಅನ್ಸೋದಿಲ್ಲ. ಕೆಲವೊಬ್ಬರು ಉಪ್ಪು ಹಾಕಿದ್ರೆ ಬಡತನ ಅನ್ನಕ್ಕೆ ಅಂತ ಹೇಳ್ತಾರೆ, ಕೆಲವೊಬ್ಬರು ಹಾಕಲೇಬೇಕು ಅಂತ ಹಾಕ್ತೇವೆ. ನಾನಂತೂ ಹಾಕಲೇಬೇಕು ಅಂತ ಹಾಕ್ತೀನಿ. ನಂಗೆ ಅನ್ನಕ್ಕೆ ಉಪ್ಪು ಹಾಕಲಿಲ್ಲ ಅಂದರೆ ತಿನ್ನೋಕ್ಕೆ ಆಗೋದಿಲ್ಲ, ಅಷ್ಟು ಇದು. ಇನ್ನು ನನ್ನ ಮಗ ಒಳಗಡೆಯಿಂದ ಪಾತ್ರೆ ತಗೊಂಡೋಗಿ ಆಟ ಆಡ್ತಾಯಿದ್ದ. ಏನು ಆಟ ಆಡ್ತಾಯಿದ್ದ ಅಂತ ಬನ್ನಿ ಕೇಳೋಣ. ಅದೇನೋ ರೆಸಿಪಿ ಹೇಳ್ತಾನಂತೆ. ಏನು ಅಡುಗೆ ಮಾಡ್ತಿದ್ಯವ? ಮಣ್ಣು ಯಾವನಾರು ಮಾಡ್ತಾನ? ಗುಲಾಬಿ ಒಲೆ ಒಂದು ಸ್ವಲ್ಪ ನೀರು ಹಾಕೋಬೇಕು. ಹಾಂ, ಆಮೇಲೆ ಅಷ್ಟೇ. ನಿಂಗೆ ಏನೇನು ರೆಸಿಪಿ ಬರುತ್ತೆ? ಏನೇನು ರೆಸಿಪಿ ಬರುತ್ತೆ? ಜಿಲೇಬಿ ಹೆಂಗೆ ಮಾಡೋದು ಅದನ್ನ? ಹಾಂ, ಅದು ಏನೇನು ಹಾಕೋದು? ಮತ್ತು ಜಿಲೇಬಿ ಮಾಡೋಕೆ ಬರುತ್ತೆ ಅಂದೆ. ಹೇಳು, ನಾನು ವೀಡಿಯೋ ಶೂಟ್ ಮಾಡ್ಕೊತಿದ್ದೀನಿ. ಹೆಂಗೆ ಮಾಡೋದು ಹೇಳು ಜಿಲೇಬಿನ? ಆಫ್ ಮಾಡಿದೆ. ಹೇಳು. ಆಫ್ ಮಾಡಿದ್ದೀನಿ, ಹೇಳವ. ಹಾಂ, ಏನೇನು ಹಾಕೋದು? ಜೀರಿಗೆ, ಆಮೇಲೆ ಪೌಡರ್. ವಾ, ಆಮೇಲೆ ಗೋಬಿ, ಆಮೇಲೆ ಎಲ್ಲ ಹಾಕಿ ಏನು ಮಾಡೋದು? ಕೇಕು. ಇಷ್ಟನ್ನು ಹಾಕಿ ಜಿಲೇಬಿ ಮಾಡೋದಾ? ಆಮೇಲೆ ತಿರುಗಬೇಕು. ತಿರುವಾದ್ಮೇಲೆ ಫ್ರಿಜ್ಜಿಗೆ ಇಡೋದು, ಅದು ಜಿಲೇಬಿ ಆಗುತ್ತೆ. ಟೇಸ್ಟ್ ಚೆನ್ನಾಗಿರುತ್ತಾ? ಆಮೇಲೆ ಇನ್ನೇನು ಬರುತ್ತೆ? ಕೇಕ್ ಮಾಡೋದು ಹೆಂಗೆ ಹೇಳು? ಹಾಂ, ನೀರು ಹಾಕೊಳ್ಳೋದು. ಫಸ್ಟೇ ನೀರು ಹಾಕದಾ ಬೌಲಿಗೆ? ಹಾಂ, ನೀರು ಹಾಕಿ ಯಾವ ಪೌಡರು? ಜಿಲೇಬಿಗೆ ಮಾಡ್ತೀವಲ್ಲ ಪೌಡರ್, ಮೈದಾ. ಹಾಂ, ಆಮೇಲೆ ಮೊಟ್ಟೆ, ಆಮೇಲೆ ಜೀರಿಗೆ, ಆಮೇಲೆ ಬೆಣ್ಣೆ, ಆಮೇಲೆ ಅನ್ನ. ಅನ್ನ ಹಾಕ್ತಾರ ಕೇಕಿಗೆ? ಅನ್ನ ಹಾಕ್ತಾರ? ಏಕೆ? ಓ, ಇದೆಲ್ಲಿ ನೋಡಿದೆ ರೆಸಿಪಿನ? ಎಲ್ಲಿ? ಗುಂಡು ಬರ್ತಡೇ ಕೇಕ್ ಮಾಡಿದ್ರ ಅವ್ರ ಮನೇಲಿ? ಹೌದಾ? ಯಾಕಪ್ಪ? ನಿನ್ನ ಬರ್ತಡೆಗೆ ಮಾಡೋಣ ಬಿಡು, ಸರಿನಾ?
ಇವಾಗ ತುಂಬ ದೊಡ್ಡವನಾಗ್ಬಿಟ್ಟಿದ್ದಾನೆ. ವೀಡಿಯೋ ಆಫ್ ಮಾಡು ಅಂತಿರ್ತಾನೆ ಯಾವಾಗಲೂ. ಇವಾಗ ನಾನು ಜಾಸ್ತಿ ಗದ್ರಲ್ಲ ಅಥವಾ ಬೈಯಲ್ಲ ಅನ್ನೋ ಒಂದು ಇದು ಅವನಿಗೆ. ಹಂಗಾಗಿ ನನಗೆ ವೀಡಿಯೋ ಆನ್ ಮಾಡಬೇಡ ಅಂತಿರ್ತಾನೆ. ಹೆಂಗೆಲ್ಲ ರೆಸಿಪಿ ಹೇಳ್ತಾನೆ ನೋಡಿ. ಅದು ಎಲ್ಲೆಲ್ಲಿ ಕಲಿತಾನೋ ಗೊತ್ತಿಲ್ಲ. ಜೀರಿಗೆ ಬೇರೆ ಹಾಕ್ಬೇಕಂತೆ, ಬೇಕ್ ಮಾಡಬೇಕಂತೆ ಇದನ್ನು ಕೇಕ್ನ ಎಲ್ಲ ಹೇಳ್ತಾ ಇರ್ತಾನೆ. ಒಂದು ಚರಕ್ಲು ತಂದ್ಬಿಟ್ಟು ಒಂದು ಸೌಟ್ ತಂದ್ಬಿಟ್ಟು ಅಲ್ಲಾಡಿಸ್ತಾ ಕೂತವನೆ. ಅದು ಮಾಡೋದು ಇದು ಮಾಡೋದು ಅಂತ ಕಟಿಂಗ್ ಮಾಡಿಸ್ಬೇಕು ಫ್ರೆಂಡ್ಸ್. ತುಂಬ ದಿನ ಆಗೋಯಿತು. ಹೋಗೋಣ ಅಂತೀವಿ, ಮೋಡ ಆಗುತ್ತೆ, ಮತ್ತು ಮಳೆ ಇದೇ ಆಗೋಯಿತು, ಮತ್ತು ಹುಷಾರಿಲ್ದಂಗೆ ಆಯಿತು. ಇದೇ ಆಗ್ಬಿಡ್ತು. ಇನ್ನು ಅವನ ಜೊತೆ ಆಟ ಆಡಿದ್ದಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಊಟಕ್ಕೆ ಕೂತ್ಕೊಂಡೆ. ಊಟ ರಾತ್ರಿ ಸಾಂಬಾರಂತೂ ಸಖತ್ತಾಗಿತ್ತು. ತಣ್ಣಿಕಾಳು, ಹಲಸಿನಕಾಯಿ ಬೀಜ ಮತ್ತು ಬದನೆಕಾಯಿ ಚೊಟ್ಟು, ಕ್ಯಾರೆಟ್ ಎಲ್ಲ ಹಾಕಿ ಮಾಡಿದ್ದೆ. ಸಖತ್ತಾಗಿತ್ತು ಸಾಂಬಾರು. ಪುರ್ವಿನ ಸಾರು ಥರ ಇತ್ತು, ನಂಗೆ ಇಷ್ಟ. ಅದರಲ್ಲೂ ತಂಗ್ಳು ಸಾರು ಆದಮೇಲಂತೂ ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ಬೆವ್ರು ಮಾಡ್ಕೊಂಡು ತಿಂತಾಯಿದ್ರೆ ಒಳ್ಳೆ ಸಖತ್ತಾಗಿರುತ್ತೆ. ಅದನ್ನೇ ಊಟ ಮಾಡಿ ಮತ್ತೆ ಪುನರ್ವು ಬೆಳವಡಿ ನೆನೆಸ್ಕೊಬಿಟ್ಟಿದ್ದಾನೆ. ಹೆಂಗೆ ಆಡ್ತವನೆ ನೋಡಿ. ಯಾಕವ ಆಟ ಆಡೋಕ್ಕೆ ಯಾರು ಇಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ? ಹೌದಾ, ಏನು ಮಾಡೋದು ಮತ್ತೀಗ? ಬೆಳವಡಿಗೆ ಹೋಗ್ಬೇಕಾಗುತ್ತಾ? ಹೋಗು, ರಜಾ ಬಂದಾಗ ಹೋಗೋಣ. ನಾವು ಟಿ ವಿ ನೋಡೋಕೆ. ಓ, ಅಳ್ತಿದೀಯಾ ಮಗನೇ? ಯಾಕವ? ಹಾಂ, ಅಳ್ಬಾರ್ದು ಕಣವು. ಯಪ್ಪ ಹೆಂಗೆ ಆಡ್ತವನೆ ಅಂದರೆ ನನಗೆ ಭಯ ಆಗೋಯ್ತು. ಯಾಕೆ ಹಿಂಗೆ ಆಡ್ತವನೆ ಅಂತ. ಫುಲ್ಲು ಅಂದರೆ ಕಣ್ಣಲ್ಲಿ ನೀರು ಬರ್ತಾಯಿದೆ ಸೌಂಡ್ ಇಲ್ದಂಗೆ. ಅಪ್ಪ ನನಗೆ ಶಾಕ್ ಆಯಿತು. ಇನ್ನು ನಮ್ಮ ಮನೆಯವರು ಕೂಡ ಎದ್ರು. 1 ಗಂಟೆ 1 ಕಾಲು ಆಗಿತ್ತು ಅವ್ರು ಎದ್ದಾಗ. ಇವಾಗ ಮುದ್ದೆ ಮಾಡೋಕ್ಕೆ ಇಟ್ಟಿದ್ದೀನಿ. ಅವ್ರೊಬ್ಬರಿಗೆ ಅಲ್ವಾ ಅಂತ ಹೇಳ್ಬಿಟ್ಟು ಇಂಡಕ್ಷನ್ ಸ್ಟವಲ್ಲಿ ಸ್ವಲ್ಪ ಮಾಡ್ತಾಯಿದ್ದೀನಿ. ಮುದ್ದೆ ಮತ್ತು ಹಲಸಿನ ಬೀಜ ತರಕಾರಿ ಸಾಂಬಾರು, ಅದಕ್ಕೆ ಸ್ವಲ್ಪ ತುಪ್ಪ. ಏಕೆಂದರೆ ತಂಗ್ಳು ಸಾರು ಅಂದರೆ ಅಂತಾರೆ ನಮ್ಮ ಮನೆಯವರು. ಇರೋದು ಇಬ್ಬರಿಗೆ ದಿನ ಬಿಸಿ ಸಾಂಬಾರು ಮಾಡಬೇಕು. ಇವತ್ತಾರು ಸ್ವಲ್ಪ ಆರಾಮಾಗಿ ಮಾಡೋಣ ಅಂತೇಳಿ ಸ್ವಲ್ಪ ಜಾಸ್ತಿ ಸಾಂಬಾರು ಮಾಡಿದ್ದೆ. ನೆನ್ನೆ ನೈಟ್ ನಮ್ಮ ಅತ್ತಿಗೆಯರು ಬಂದಿದ್ರು ಅಂತ ಹೇಳೋದ್ನಲ್ಲ. ಸೊ ಹಾಗಾಗಿ ಇನ್ನೂ ಸಾಂಬಾರು ಇತ್ತು. ಅದಕ್ಕೆ ಯಾಕೆ ವೇಸ್ಟ್ ಮಾಡೋದು ಅಂತೇಳಿ ಅದಕ್ಕೆ ಮಾಡಿದೆ. ಅದಕ್ಕೆ ತುಪ್ಪ ಹಾಕಿ ಕೊಡ್ತಾಯಿದ್ದೀನಿ. ಇನ್ನು ಸಂಜೆ ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಶೋ ಒಳಗೆ ಏನಾದ್ರು ತೋರಿಸ್ತಾರ? ನೋಶೋ ತೋರಿಸ್ತೀರ ಹೋಗ್ಬೋದಲ್ಲ? ಹಾಂ, ನೋಶೋ ತೋರಿಸ್ತೀರಿ ಎಂಪ್ಲಾಯ್. ಮಜ್ಜಿಗೆ ಮೊಸರು ಏನಾರು ಹಾಕೋಣ? ಹುರಿದವರೆ ಕಳ್ಸೋರು. ಏನು ಗೊತ್ತಾ, ಬೆಳಗ್ಗೆ ಹಾಲು ಮೊಸರಿಂದು ನಂದೆಯಾ, ನಿಂಗೆ ಇದು ಶೇವಿಂಗ್ ಮಾಡಿಸಿದ್ದು ನಂದೆಯಾ, ಆಮೇಲೆ ಉದ್ದಿನ ಬೇಳೆ ತಂದಿದ್ದು ನಂದೆಯಾ? ಹಾಂ, ಮನೆಗೆ ತಂದಿರೋದು 150 ರೂಪಾಯಿ ದುಡ್ಡು ಖರ್ಚಾಯ್ತು ನಂದು. ಹಾಂ, ಸರಿ ಆಯ್ತು ಅಂದರೆ ಕೊಡಲ್ವಾ? ಏನು ಕೊಡ್ತೀವೋ ಏನು ತಗೊಂಡು ಹೋಗ್ಬೇಕು. ನಿಜವಾಗ್ಲೂ ಡ್ರೈವರ್ಸ್ ಎಷ್ಟು ಕಷ್ಟ ಇರುತ್ತೆ ಅಂತಂದರೆ, ನಮ್ಮ ಮನೆಯವ್ರು ಹೇಳ್ತಾಯಿದ್ರು, ಫುಲ್ಲು ಟ್ರಾಫಿಕ್ ಜಾಮು, ರೋಡೇ ಕಾಣಲ್ಲ, ಅಷ್ಟು ಇದಾಗಿದೆ. ಎಲ್ಲ ಕಡೆಯೂ ಟ್ರಾಫಿಕ್ ಜಾಮು, ರೋಡು ಇದಾಗಿದೆ. ನಮಗಂತೂ ಹಿಂಸೆ ಆಗ್ತಾಯಿರುತ್ತೆ. ನಂದು ನೈಟ್ ಆದರೆ ಪರವಾಗಿಲ್ಲ, ಹೋಗಿ ಲಾಗಿನ್ ಮಾಡೋವರೆಗೂ ಸ್ವಲ್ಪ ಕತ್ಲೆ ಆಗಿರಲ್ವಲ್ಲ, ಅಲ್ಲಿವರೆಗೂ ಸ್ವಲ್ಪ ನನಗೆ ಹಿಂಸೆ. ಆಮೇಲೆ ನೈಟೆಲ್ಲ ಗಾಡಿ ಆರಾಮಾಗಿ ಓಡಿಸ್ಬೋದು. ಕೆಲವೊಬ್ಬರು ಡ್ರೈವರ್ಸ್ ಎಲ್ಲ ರಜೆ ಹಾಕ್ಬಿಟ್ಟು ಊರಿಗೆ ಹೋಗ್ಬಿಟ್ಟಿದ್ದಾರಂತೆ. ಅಷ್ಟು ರೋಡೆಲ್ಲ ಇದಾಗ್ಬಿಟ್ಟಿದೆಯಂತೆ. ಮತ್ತು ಮಣ್ಣು ರೋಡಲ್ಲಂತೂ ಹೋಗೋಕ್ಕೆ ಆಗಲ್ವಂತೆ. ಅಂದರೆ ಕೆಲವೊಂದು ಸಂದಿಗೊಂದಿಗಳಿರುತ್ತಲ್ಲ, ಅಲ್ಲೆಲ್ಲ ಹೋಗೋಕ್ಕೆ ಆಗಲ್ವಂತೆ, ಅಷ್ಟು ಇದಾಗಿದೆಯಂತೆ. ಅದನ್ನ ಹೇಳ್ತಾಯಿದ್ರು, ಯಾವನ್ನು ಮಾಡ್ತಾನೆ ಟ್ರಾಫಿಕ್ ಜಾಮಲ್ಲಿ ಅಂತ ಹೇಳ್ಬಿಟ್ಟು. ಇನ್ನು ಮೊದಲೇ ಸ್ವಲ್ಪ ಉದ್ದ ಆಗಿಬಿಟ್ಟಿದ್ದು ಅಂತ, ನನ್ನ ಜಡೆಗಿಂತ ಉದ್ದ ಆಗಿಬಿಟ್ಟಿದ್ದು ಅಂತ ಶಾರ್ಟ್ ಮಾಡ್ಕೊಂಡು ಕಿರಣ್ ಹಾಕಿಲ್ವಂತೆ. ಫೋನ್ ಮಾಡಿದ್ದ, ಲಾಗಿನ್ ಹಾಕಿಲ್ಲ, ಅದಕ್ಕೆ ಕೇಳೋಣ ಅಂತ ಮಾಡಿದೆ ಅಂತ. ಎಬ್ರು ಸಲ ಅಂದೆ, ಬೇಡ ಬಿಡು, ಅವನದೇ ಬೇರೆ ನಂದೇ ಬೇರೆ ಕೇಳಕ್ಕೆ ಮಾಡ್ತೀವಿ. ಹಾಂ,
ಒಟ್ಟಿಗೆ ಅದೇ ಇಲ್ವಾ ಲೇಟಾಗಿ ಲಾಗಿನ್ ಮಾಡಿದ್ರು ಏನಿಲ್ವಾ ಟ್ರಾಫಿಕ್ ಜಾಮು ಹಾಂ ಜಾಮಲ್ಲಿ ಓಡಾಡಬೇಕು ಅಂತ ಇನ್ನು ಅವರು ಡ್ಯೂಟಿಗೆ ಹೊರಟ್ರು. ಇನ್ನು ಮಳೆ ನೋಡಿ ಹೆಂಗೆ ನಿಂತೇ ಇಲ್ಲ, 4 ಗಂಟೆಗೆ ಶುರುವಾಗ್ಬಿಟ್ಟಿದೆ. ಇನ್ನು ಅವ್ರಿಗೆ ಫೋನ್ ಕೊಟ್ಟು ಕಳಿಸ್ತೀನಿ. ಸೊ ಆಮೇಲೆ ಅವರು ಹೊರಟ್ರಲ್ಲ, ನಾನು ಊಟ ಮಾಡೋಣ ಅಂತೇಳಿ ಅವರು ಊಟಕ್ಕೆ ಕೂತ್ಕೊಂಡಿದ್ರು. ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಿ ನಾನು ಕೂತ್ಕೊಂಡು ಊಟ ಮಾಡಿ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಅವರು ಡ್ಯೂಟಿಗೆ ಹೋಗ್ತಾರಲ್ಲ, ಇನ್ನು ನನ್ನ ಹತ್ರ ಫೋನ್ ಇರೋದಿಲ್ಲ. ಸೊ ಹಾಗಾಗಿ ಟೇಕ್ ಕೇರ್, ಬಾಯ್. ಇವತ್ತಿನ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.